ಸಚಿವರು ಶಾಸಕರ ಜೊತೆಗಿನ ಸಿಎಂ ಸಭೆಯಲ್ಲಿ ಏನಾಯಿತು? ಆ 7 ಜಿಲ್ಲೆಗಳ ಸಚಿವರು ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯನವರು ಏನು ಹೇಳಿದರು? ಗ್ಯಾರಂಟಿ ನ್ಯೂಸ್ನಲ್ಲಿ ಸಿಎಂ ಸಭೆಯ ಇನ್ಸೈಡ್ ಸ್ಟೋರಿ ಏನಾಯಿತು ಹಾಗಾದ್ರೆ? ಆ ಸಭೆಯಲ್ಲಿ ಶಾಸಕರು ಸಚಿವರೆಲ್ಲರೂ ಇದ್ರು. 7 ಜಿಲ್ಲೆಗಳ ಸಚಿವರು ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯನವರು ಏನು ಹೇಳಿದರು? ಇನ್ಸೈಡ್ ಸ್ಟೋರಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ. ಸಚಿವರಿಗೆ ಶಾಸಕರಿಗೆ ಕಿವಿ ಹಿಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ರಸಗೊಬ್ಬರ ಕೊರತೆ ವಿಚಾರದಲ್ಲಿ ಎಲ್ಲರೂ ಮಾತಾಡಿ, ಯಾಕೆ ಸುಮ್ಮನೆ ಇದ್ದೀರಾ? ಕೇಂದ್ರ ಸರ್ಕಾರದಿಂದ ಸಮಯಕ್ಕೆ ಗೊಬ್ಬರ ಬಂದಿಲ್ಲ, ಇದರ ಬಗ್ಗೆ ನೀವು ಎಲ್ಲರೂ ಮಾತನಾಡಿ ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ? ಜನ ನಮ್ಮ ಸರ್ಕಾರದ ಬಗ್ಗೆ ತಪ್ಪು ತಿಳಿದುಕೊಳ್ಳುತ್ತಾರೆ. ತಪ್ಪು ಯಾರದ್ದು ಅನ್ನೋದು ಜನರಿಗೆ ಗೊತ್ತಾಗಲಿ. ಕೇಂದ್ರದಿಂದ ಬಂದಿಲ್ಲ ಅನ್ನೋದನ್ನ ಒತ್ತಿ ಹೇಳಿ. ಸಭೆಯಲ್ಲಿ ಸಚಿವರ ಮತ್ತು ಶಾಸಕರಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. 7 ಜಿಲ್ಲೆಗಳ ಸಚಿವರು ಮತ್ತು ಶಾಸಕರ ಜೊತೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಭೆ ಕರೆದಿದ್ರು. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ ಸಚಿವರು ಮತ್ತು ಶಾಸಕರು ಇವರೆಲ್ಲರೂ ಸಭೆಯಲ್ಲಿ ಭಾಗಿಯಾಗಿದ್ದರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್ ನಾಯಕ್, ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಭೆ ಕರೆದಿದ್ರು 7 ಜಿಲ್ಲೆಗಳ ಶಾಸಕರು ಮತ್ತು ಸಚಿವರಿಗೆ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೋ, ಏನು ಹೇಳ್ತಾರೋ ಅನ್ನೋ ಕುತೂಹಲ ಬಹಳಷ್ಟಿತ್ತು. ಸೊ ಏನಾಯ್ತು ಚರ್ಚೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೆಸರಾಮ್, ಏನು ಸಿಎಂ ಸಿದ್ದರಾಮಯ್ಯ ಶಾಸಕರ ಜೊತೆ ಮತ್ತು ಸಚಿವರ ಜೊತೆ ಸಭೆ ನಡೆಸಿರುವಂತಹ ಸಭೆ ಇಂದು 2ನೇ ದಿನಕ್ಕೆ ಕಾಲಿಟ್ಟಿದೆ. ಬೆಳಗ್ಗೆದಲ್ಲೂ ಕೂಡ ಸಾಲು ಸಭೆಗಳನ್ನ ಸಿಎಂ ಸಿದ್ದರಾಮಯ್ಯ ನಡೆಸಿರುವಂತದ್ದು. ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಜೊತೆಗೆ ನಿರಂತರವಾಗಿ ಸಭೆಯನ್ನ ನಡೆಸಿರುವಂತದ್ದು. ಬೆಳಗ್ಗೆಯಿಂದ ಈಗ ಮಧ್ಯಾಹ್ನದ ಹೊತ್ತಿನವರೆಗೂ ಕೂಡ 7 ಜಿಲ್ಲೆಗಳ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ನಡೆಸಿರುವಂತದ್ದು. ಆರಂಭದಲ್ಲಿ ಬೀದರ್ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಸಭೆಯನ್ನ ನಡೆಸಿದ್ರು. ಮಧ್ಯಾಹ್ನದ ಹೊತ್ತಿಗೆ 7 ಜಿಲ್ಲೆಗಳ ಸಭೆಯನ್ನ ಈಗಾಗಲೇ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಭೆಯಲ್ಲಿ ಪ್ರಮುಖವಾಗಿ 2 ವರ್ಷ ಸರ್ಕಾರ ಅಧಿಕಾರದಲ್ಲಿ ಪೂರೈಕೆ ಆಗಿದೆ. ಅದರ ಜೊತೆಗೆ ಗ್ಯಾರಂಟಿ ಯೋಜನೆಗಳು ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಜನರಿಗೆ ಅನುಕೂಲ ಆಗಿದೆ. ಇದ್ರ ಬಗ್ಗೆ ನೀವು ಸರಿಯಾಗಿ ಅನುಷ್ಠಾನ ಆಗಿದೆಯಾ ಇಲ್ಲ ಅನ್ನುವಂತ ಮಾಹಿತಿಗಳನ್ನ ಸಂಗ್ರಹಿಸ್ತಾ ಇಲ್ಲ. ಹೀಗಾಗಿ ರಾಜ್ಯದ ಜನರ ಪರವಾಗಿ ಸರ್ಕಾರ ಇದೆ ಅನ್ನೋದು ಏನು ಅದನ್ನ ನೀವು ಬಿಂಬಿಸಬೇಕಾಗಿರುವಂತಹ ಆ ಕೆಲಸಗಳನ್ನ ಮಾಡ್ತಾ ಇಲ್ಲ. ಒಣ ಪ್ರತಿಷ್ಠೆಗಾಗಿ ಕೆಲವೊಂದಿಷ್ಟು ಅನುದಾನ ವಿಚಾರವನ್ನ ರಾಜಕೀಯವಾಗಿ ಕೆಲವೊಂದಿಷ್ಟು ಶಾಸಕರು ಮತ್ತು ಸಚಿವರು ಬಳಸ್ಕೊಳ್ತಿದ್ದೀರಾ ಅನ್ನುವಂತ ಅಸಮಾಧಾನ ಹೊರಹಾಕಿದ್ದು ಒಂದ್ ಕಡೆ ಆದ್ರೆ, ಈಗ ಸದ್ಯ ಆಗ್ತಿರುವಂತಹ ವಿಷಯ ಬಿಜೆಪಿ ಈಗಾಗಲೇ ರಾಜ್ಯಾದ್ಯಂತ ರಸಗೊಬ್ಬರದ ವಿಚಾರವಾಗಿ ಹೋರಾಟವನ್ನ ಮಾಡ್ತಾ ಇದೆ. ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಿರುವಂತದ್ದು. ಹೀಗಾಗಿ ಇದರ ಬಗ್ಗೆ ಯಾರ ತಪ್ಪಿದೆ ಅನ್ನೋದನ್ನ ಅದರ ಬಗ್ಗೆ ನೀವು ಮಾತಾಡಬೇಕು. ಜಿಲ್ಲೆಗಳಲ್ಲಿ ಸಚಿವರು ಸಭೆಗಳನ್ನ ಕರೀಬೇಕು. ಅದರ ಜೊತೆಗೆ ಸುದ್ದಿಗೋಷ್ಠಿಗಳನ್ನ ನಡೆಸಿ ಒಂದು ಅಸಮಾಧಾನವನ್ನ ಹೊರಹಾಕಬೇಕು. ಯಾಕಂದ್ರೆ ಕೇಂದ್ರ ಸರ್ಕಾರದ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದೇ ತಪ್ಪಿದ್ರು ಕೂಡ ರಾಜ್ಯ ನಾಯಕರ ಮೇಲೆ, ರಾಜ್ಯ ಸರ್ಕಾರದ ಮೇಲೆ ಆರೋಪಗಳನ್ನ ಹೊರಿಸಿರುವಂತದ್ದು. ರಾಜ್ಯ ಸರ್ಕಾರಕ್ಕೆ ಸರಿಯಾಗಿ ಯೂರಿಯಾ ಒದಗಿಸೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಆರೋಪಗಳನ್ನ ಮಾಡ್ತಿದ್ದಾರೆ. ಇದೇ ನಿಟ್ಟಿನಲ್ಲಿ ರಾಜ್ಯಕ್ಕೆ ಬರಬೇಕಾದ ಬಾಕಿ ಯೂರಿಯಾ ಯಾಕೆ ಬರ್ತಿಲ್ಲ? ಕೇಂದ್ರ ಸರ್ಕಾರಕ್ಕೆ ನಾವು ಪತ್ರ ಬರೆದ್ರು ಕೂಡ ಯಾವುದೇ ಕೇಂದ್ರ ಸಚಿವರು ಪತ್ರಕ್ಕೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಇದ್ರ ಬಗ್ಗೆ ಎಲ್ಲರೂ ಕೂಡ ಮಾತನಾಡಿ ಅನ್ನುವಂತ ಸೂಚನೆಯನ್ನ ಒಂದ್ ಕಡೆ ಕೊಟ್ರೆ, ಯಾವ ರೀತಿಯ ಅನುದಾನ ಬಳಕೆ ಆಗಿದೆ, ಈಗ ಅಧಿವೇಶನ ಬರ್ತಾ ಇದೆ, ಹೀಗಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನು ಮಾಡಿ ಶಾಸಕರು ಸಚಿವರು ಒಂದಾಗಿದ್ದೇವೆ ಅನ್ನುವಂತ ಸಂದೇಶವನ್ನ ಸಾರ್ಬೇಕು ಅನ್ನೋ ನಿಟ್ಟಿನಲ್ಲಿ ಖಡಕ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸಚಿವರು ಕೂಡ ಯಾವುದೇ ಪ್ರತಿಷ್ಠೆಗೆ ಒಳಗಾಗಬೇಡಿ, ಸಚಿವರು ಶಾಸಕರ ಸಮಸ್ಯೆಗಳಿಗೆ ಸ್ಪಂದಿಸಿದರೆ ಜಿಲ್ಲೆ ಅಭಿವೃದ್ಧಿ ಆಗತ್ತೆ ಅನ್ನುವ ನಿಟ್ಟಿನಲ್ಲಿ ಸುದೀರ್ಘವಾಗಿ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆವರೆಗೂ ಸಭೆಯನ್ನು ನಡೆಸಿದ್ರು. ಇನ್ನೂ ಕೂಡ 3 ಜಿಲ್ಲೆಯ ಸಭೆಗಳು ನಡೆಯಬೇಕಾಗಿರುವಂತದ್ದು. ಬೆಳಗಾವಿ, ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಸಭೆಗಳನ್ನ ಸಿಎಂ ಸಿದ್ದರಾಮಯ್ಯ ರಾತ್ರಿ 8 ಗಂಟೆವರೆಗೂ ಕೂಡ ನಡೆಸುವ ಸಾಧ್ಯತೆ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ ಸುರ್ಜೇವಾಲಾ ಸಭೆ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ. ಅದರ ಜೊತೆಗೆ ಸಚಿವರು ಜೊತೆಗೆ ಸಭೆಯನ್ನ ನಡೆಸಿ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಮುಂದಾಗಿರುವಂತದ್ದು. ಥ್ಯಾಂಕ್ ಯು ದುರ್ಗೇಶ್, ತಮ್ಮೆಲ್ಲ ಮಾಹಿತಿಗಾಗಿ.